ಅಜಿತ್ ಪವಾರ್ ಸಾವಿನ ಬಳಿಕ ಅಚ್ಚರಿಯ ಬೆಳವಣಿಗೆಗೆ ಮಹಾರಾಷ್ಟ್ರ ಸಾಕ್ಷಿಯಾಗ್ತಾ ಇದೆ. ಮತ್ತೆ ಒಂದಾಗುತ್ತೆ ಅಜಿತ್ ಪವಾರ್ ಹಾಗೂ ಶರದ್ ಪವಾರ್ ಬಣ. ಎರಡು ಬಣಗಳಾಗಿ ಒಡೆದು ಹೋಗಿತ್ತು. ಬಿಜೆಪಿ ಮತ್ತು ಶಿವಸೇನೆಯೊಂದಿಗೆ ಅಜಿತ್ ಪವಾರ್ ಎನ್ಸಿಪಿ ಬಣ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು. ಇದೀಗ ಆ ಎರಡೂ ಬಣಗಳು ಕೂಡ ಒಂದಾಗುವ ಕಾಲ ಸನ್ನಿಹಿತವಾಗಿದೆ. 3 ವರ್ಷಗಳ ಹಿಂದೆ ಬೇರ್ಪಟ್ಟಿದ್ದ ಎನ್ಸಿಪಿ ಎಸ್ಪಿ ಇದೀಗ ಅಜಿತ್ ಪವಾರ್ ಸಾವಿನ ಬಳಿಕ ಎರಡೂ ಪಕ್ಷಗಳು ಕೂಡ ವಿಲೀನವಾಗ್ತಾ ಇದ್ದಾವೆ. ವಿಲೀನದ ಬಗ್ಗೆ ಚರ್ಚೆ ಮಾಡಿದ್ರು ಅಜಿತ್ ಪವಾರ್. ಫೆಬ್ರವರಿ 12ರಂದು ವಿಲೀನ ಆಗಬೇಕು ಅಂತ ಹೇಳಿ ಅಜಿತ್ ನಿರ್ಧಾರ ಮಾಡಿದ್ರು. ದಿನಾಂಕ ಘೋಷಣೆ ಮಾಡಲು ಮುಂದಾಗಿದ್ರು ಅಜಿತ್ ಪವಾರ್. 4 ತಿಂಗಳಿಂದ ಎರಡು ಬಣಗಳ ವಿಲೀನದ ಬಗ್ಗೆ ಸಹಮತಿಯನ್ನು ಎರಡೂ ಕಡೆಯವರು ಕೂಡ ವ್ಯಕ್ತಪಡಿಸಿದ್ರು. ಅಜಿತ್ ಮತ್ತು ಜಯಂತ್ ಪಾಟೀಲ್ ನಡುವೆ ಮಾತುಕತೆ ನಡೆದಿತ್ತು. ಹೀಗಾಗಿ ಅಜಿತ್ ಅವರು ಅಂದುಕೊಂಡಂತೆ ಅವರ ಜೀವಿತಾವಧಿಯಲ್ಲಿ ಎರಡೂ ಬಣಗಳು ಒಂದಾಗುವುದನ್ನು ನೋಡಲಿಕ್ಕೆ ಸಾಧ್ಯವಾಗಿಲ್ಲ. ಅವರ ಸಾವಿನ ಬಳಿಕ ಎರಡು ಬಣಗಳಿಗೆ ಒಂದಾಗುವಂಥ ಮುಹೂರ್ತ ಕೂಡಿ ಬರ್ತಾ ಇದೆ.